ಕಾರ್ಡ್ ಬಳಕೆದಾರರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಹೌದು, 2025ರ ಈ ವರ್ಷದಲ್ಲಿ ಎಲ್ಲ ಪ್ಯಾನ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಕೇಂದ್ರ ಸರ್ಕಾರವು ದೊಡ್ಡ ಬಿಗ್ ಶಾಕಿಂಗ್ ಅನ್ನ ನೀಡಿದ್ದು, ಎಚ್ಚರಿಕೆಯ ಜೊತೆಗೆ 10,000 ರೂಪಾಯಿ ದಂಡ ಸಹಿತ ಜೈಲು ಶಿಕ್ಷೆ ಕೂಡ ಆಗುತ್ತೆ. ಹೌದು, ಇದೀಗ ತಾನೇ ಪ್ಯಾನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಯನ್ನ ಪ್ರಯೋಜನ ಪಡೆಯುವುದು ಸೇರಿದಂತೆ ಬಹುತೇಕ ಎಲ್ಲ ಹಣಕಾಸಿನ ವ್ಯವಹಾರಗಳಿಗೂ ಪ್ಯಾನ್ ಕಾರ್ಡ್ ಒಂದು ಪ್ರಮುಖ ದಾಖಲೆಯಾಗಿದೆ. ಹೊಸ ಅಕೌಂಟ್ ಓಪನ್ ಮಾಡೋದು ಹಿಡಿದು ಆದಾಯ ತೆರಿಗೆ ಪಾವತಿ ಸೇರಿದಂತೆ ಸಂಘ ಸಂಸ್ಥೆಗಳಲ್ಲಿ, ಬ್ಯಾಂಕ್ಗಳಲ್ಲಿ ಹಾಗೂ ಚಿಕ್ಕ ಪುಟ್ಟ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಲ ಪಡೆದುಕೊಳ್ಳಲು ಕೂಡ ಪಾನ್ ಕಾರ್ಡ್ ಇದೀಗ ಪ್ರಮುಖ ಐಡಿ ಕಾರ್ಡ್ ಆಗಿದೆ. ಆದರೆ ಇದೀಗ ಈ ಪ್ಯಾನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯನ್ನ ಇದೀಗ ಆದಾಯ ತೆರಿಗೆ ಇಲಾಖೆ ನೀಡಿದ್ದು, ಪಾನ್ ಕಾರ್ಡ್ ಬಳಕೆ ಮಾಡುವವರು ಇತ್ತೀಚಿನ ದಿನಗಳಲ್ಲಿ ಹಲವರು ಗೋಲ್ಮಾಲ್ ಮಾಡುತ್ತಿದ್ದಾರೆ. ಇಂಥವರಿಗೆ 10,000 ರೂಪಾಯಿ ದಂಡ ಸೇರಿದಂತೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಲಿದೆ. ಹೌದು, ಏನಿದು ಹೊಸ ರೂಲ್ ಅಂತ ನೋಡೋದಾದರೆ, ಆದಾಯ ತೆರಿಗೆಯ ಇಲಾಖೆಯ ಪ್ರಕಾರ ಒಬ್ಬ ವ್ಯಕ್ತಿ ಒಂದೇ ಪ್ಯಾನ್ ಕಾರ್ಡ್ ಹೊಂದಿರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವರು ಒಂದಕ್ಕಿಂತ ಹೆಚ್ಚು, ಅಂದರೆ 2 ರಿಂದ 3 ಪ್ಯಾನ್ ಕಾರ್ಡ್ ಹೊಂದಿದ್ದು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಲಾಭ ಪ್ರಯೋಜನವನ್ನ ಪಡೆಯಲು ಫೇಕ್ ಪ್ಯಾನ್ ಕಾರ್ಡ್ ಅನ್ನ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಅನೇಕ ಮಂದಿ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿರುವುದು ಇದಾಗಲೇ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದ್ದು, ಇದನ್ನ ತಪ್ಪಿಸುವುದಕ್ಕಾಗಿಯೇ ಪಾನ್ ಕಾರ್ಡ್ 2.0 ಕೂಡ ಈಗಾಗಲೇ ಜಾರಿಗೆಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ವೀಕ್ಷಕರೇ, ಕಳ್ಳತನದ ಹಾದಿಯಲ್ಲಿ ಹೆಚ್ಚು ಪ್ಯಾನ್ ಕಾರ್ಡ್ ಮಾಡುತ್ತಿರುವವರ ಪೈಕಿ ಹಲವರ ಲಿಸ್ಟ್ ಈಗಾಗಲೇ ಕೇಂದ್ರ ಸರ್ಕಾರದ ಬಳಿ ಇದ್ದು, ಇನ್ನು ಎಚ್ಚೆತ್ತುಕೊಳ್ಳದಿದ್ದರೆ 10,000 ರೂಪಾಯಿ ದಂಡದ ಜೊತೆಗೆ ಜೈಲು ಶಿಕ್ಷೆ ಸೇರಿದಂತೆ ಕಾನೂನಿನ ಪ್ರಕಾರ ಮತ್ತಷ್ಟು ಕಠಿಣ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ಇದೀಗ ಆದಾಯ ಇಲಾಖೆಯು ನೀಡಿದೆ. ಹೀಗಾಗಿ ಪ್ರತಿಯೊಬ್ಬರು ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ನೀವೇನಾದರೂ ಹೊಂದಿದರೆ ಈಗಲೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹಿಂದಿರುಗಿಸಿ.